ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸಿನಿಮಾ? ತಂದೆ ಮಗನ ತುಂಬ ಪ್ರೀತಿ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಮೂವಿ, ನೋಡ್ಬೋದು ಎಲ್ಲರೂ. ಸ್ಟೋರಿ ತುಂಬ ಚೆನ್ನಾಗಿದೆ, ನೋಡ್ಬೋದು, ಎಲ್ಲರೂ ನೋಡ್ಬೋದು. ಸರ್ ಮೊದಲನೇ ಫಿಲಮ್ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ಹೊಸಬರು ಅಂತ ಅನಿಸ್ಲಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಇಂಡಸ್ಟ್ರಿಗೆ ಒಬ್ಬರು ಒಳ್ಳೆ ನಟ ಬಂದರು ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಅವ್ರದ್ದು ಹೇಳಬೇಡಿ, ಎಲ್ಲ ತುಂಬ ಚೆನ್ನಾಗಿರುತ್ತೆ ಅವರು. ಥ್ಯಾಂಕ್ಸ್. ತುಂಬ ಚೆನ್ನಾಗಿದೆ ಸರ್. 100% ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಊರಿನ ಬಗ್ಗೆನ ಚೆನ್ನಾಗಿ ಸಿನಿಮಾದಲ್ಲಿ ತೋರಿಸ್ತಾರೆ. ನೆಕ್ಸ್ಟ್ ಅವ್ರ ಊರನ್ನ ಇಂಪ್ರೂವ್ ಮಾಡೋದ್ರ ಬಗ್ಗೆ ಮಾತಾಡಿದ್ದಾರೆ ಅಂತ ಅನ್ನಿಸ್ತು. ತುಂಬ ದಿನ ಆದಮೇಲೆ ಫ್ಯಾಮಿಲಿಯವರೆಲ್ಲ ಕುತ್ಕೊಂಡು ನೋಡೋಂಥ ಸಿನಿಮಾ. ಒಳ್ಳೆಯದಾಗಲಿ. ಅವರು ಡ್ಯಾನ್ಸ್ ಆಗಲಿ, ಅವ್ರ ಆ್ಯಕ್ಟಿಂಗ್ ಆಗಲಿ, ಯಾವುದೂ ಒಂದು 10 ಸಿನಿಮಾ ಮಾಡಿರ್ತಾರೆ ನೋಡಿ, ಆ ಥರ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ಸರ್. ತುಂಬ ಚೆನ್ನಾಗಿ ಅಪ್ಪು ಸರ್ನ ನೆನೆಸ್ಕೊಂಡು ಮತ್ತೆ ಸಲ ಸ್ಕ್ರೀನಲ್ಲಿ ನೋಡ್ದಂಗಾಯಿತು. ತುಂಬ ಖುಷಿ ಆಯಿತು. ಒಳ್ಳೊಳ್ಳೆ ಸೀನ್ ಇಟ್ಟಿದ್ದಾರೆ. ಎಲ್ಲರೂ ಕುತ್ಕೊಂಡು ನೋಡ್ಬೋದು. ಯಾವುದೇ ವಲ್ಗರ್ ಇಲ್ಲ, ಏನೂ ಇಲ್ಲ, ಯಾವುದೇ ಕೆಟ್ಟದ್ದೇನೂ ಮಾಡಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಅವ್ರ ಆ್ಯಕ್ಟಿಂಗ್ ಪರ್ಫೆಕ್ಟ್ ಸರ್. ಯಾವುದಕ್ಕೂ ವೇಸ್ಟ್ ಇಲ್ಲ. ಆರಾಮಲ್ಲಿ ಕುತ್ಕೊಂಡು ಅಲ್ಲಿ ಟೈಮ್ ಪಾಸ್ ಮಾಡಬೇಡಿ. ಒಂದು ಸಲ ಬಂದು ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ. ಕನ್ನಡಕ್ಕೆ ಮತ್ತೊಮ್ಮೆ ಆ್ಯಕ್ಷನ್ ಸರ್ ತುಂಬ ಚೆನ್ನಾಗಿತ್ತು. ತುಂಬ ಡ್ಯಾನ್ಸು, ಸ್ಟೋರಿ ಎಲ್ಲ ಚೆನ್ನಾಗಿದೆ. ಫೈಟಿಂಗು, ಇದು ಫ್ಯಾಮಿಲಿ ಸ್ಟೋರಿ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ, ಸಿನಿಮಾ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಅವಾರ್ಡ್ ಕೊಡ್ಸೋದು ಒಂದೇ ಬೇಕು. ಚೆನ್ನಾಗಿದೆ ಚೆನ್ನಾಗಿದೆ ಅಣ್ಣ. ಫಸ್ಟ್ ಫಿಲಮಲ್ಲಿ ಸ್ಟಂಟ್ ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ, ಡ್ಯಾನ್ಸ್ ಸಕ್ಕತ್ತಾಗಿ ಮಾಡಿದ್ದಾರೆ. ನಮ್ಮ ಪುನೀತ್ ಸರ್ ಇನ್ನೊಂದು ಸರ್ ನೋಡ್ದಂಗೆ ಅನಿಸ್ತು. ಅನ್ಸಲ್ಲ, ಸಕ್ಕತ್ತಾಗಿ ಮಾಡಿದ್ದಾರೆ. ಸಕ್ಕತ್ತಾಗಿದೆ ಅಣ್ಣ, ಹೇಳ್ತಿಲ್ವಾ? ನಮ್ಮ ಪುನೀತ್ ಸರ್ ಇನ್ನೊಂದು ಸರ್ ನೋಡ್ದಂಗೆ ಅನಿಸ್ತು ಅಂತ. ಸಕ್ಕತ್ತಾಗಿದೆ. ಫಸ್ಟ್ ಹಾಫ್ ಅಲ್ಲಿ ಫುಲ್ಲು ಮ್ಯಾಕ್ಸಲ್ಲಿ ಇಟ್ಕೊಂಡು ಸೆಕೆಂಡ್ ಹಾಫಲ್ಲಿ ಎಮೋಷ್ನಲ್ ಸಕ್ಕತ್ತಾಗಿ ಮಾಡಿದ್ದಾರೆ. ಮೂವಿ ತುಂಬ ಚೆನ್ನಾಗಿತ್ತು ಸರ್. ನೋಡಬೇಕು ಅನ್ಸರಿ, ಎಲ್ಲರೂ ಬಂದು ಥಿಯೇಟರ್ ಬಂದು ನೋಡಬೇಕು. ರವಿ ಸರ್ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ. ನಮ್ಮ ಮಗನೂ ನಾವೆಲ್ಲ ರವಿ ಸರ್ ಮೂವಿ ಯಾವುದೇ ಆದರೂ ಮಿಸ್ ಮಾಡಲ್ಲ. ಅದಕ್ಕೋಸ್ಕರ ಆಮೇಲೆ ಮಗಳ ಸೆಂಟಿಮೆಂಟ್ ಪಾತ್ರನೂ ತುಂಬ ಚೆನ್ನಾಗಿದೆ. ಏನೋ ಒಂದು ಸಿಚುವೇಶನ್ಗೆ ತಂದೆ ಮಗಳು ದೂರ ಆಗಿರ್ತಾರೆ. ಆಮೇಲಿಂದ ಅವಳಿಗೆ ರಿಯಲೈಸ್ ಆಗುತ್ತೆ ಏನಾಯಿತು, ಹಿಂದೆ ಏನಾಯಿತು ಅಂತ. ಅದರಿಂದ ಅವಳು ಆವಾಗ ತಂದೆ ಮಗಳದ್ದು ಬಾಂಧವ್ಯ ಚೆನ್ನಾಗಿರುತ್ತೆ. ಮಗನ ಬಗ್ಗೆ ಮರ್ತೋಗ್ಬಿಡ್ತಾರಲ್ಲ, ಆವಾಗ ಅವನಿಗೊಂಥರ ಪೇಯ್ನ್ ಆಗುತ್ತೆ. ತುಂಬ ಚೆನ್ನಾಗಿ. ಇನ್ನು ಹೀರೋನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಫಸ್ಟ್ ಫಿಲಮ್ ಅಂತಾನೆ ಅನ್ಸಲ್ಲ. ಅದು ಏನೋ ವೆಲ್ ಪ್ಲಾನ್ ಟು ವೆಲ್ ಎಕ್ಸ್ಪೀರಿಯನ್ಸ್. ಕ್ರೇಜಿ ಸ್ಟಾರ್ ಫ್ಯಾನ್. 25 ವರ್ಷದಿಂದ ರವಿಚಂದ್ರನ್ ಫಿಲ್ಮ್ ನೋಡ್ತಾ ಇದೀವಿ. ಪ್ರತಿಯೊಂದು ಸಿನಿಮಾಗೂ ರವಿಚಂದ್ರನ್ ಫಸ್ಟ್ ಡೇ ನೋಡ್ತೀವಿ. ಅದೇ ರೀತಿ ನಮ್ಮ ತಾಯಿ, ನಮ್ಮ ವೈಫು ಯಾರು ಬಿಟ್ಟು ನಾವು ಮೂವಿಗೆ ಹೋಗಲ್ಲ. ರವಿಚಂದ್ರನ್ ಅವ್ರನ್ನ ಕಣ್ ತುಂಬ್ಕೊಂಡಿದ್ದು ತುಂಬ ಖುಷಿ ಆಯಿತು. ರವಿ ಸರ್ ಇಂಥ ಫಿಲಿಮ್ಗಳು ಇನ್ನೂ 100 ಫಿಲಿಮ್ ಮಾಡಲಿ. ಅವ್ರು ಇನ್ನೂ ಎಷ್ಟು ಫಿಲಿಮ್ ಫ್ಲಾಪ್ ಕೊಟ್ಟರು ನಾವು ಅವ್ರ ಫ್ಯಾನ್ಸೇ. ಯಾವತ್ತು ರವಿಚಂದ್ರನ್ ಮರೆಯಲ್ಲ. ತುಂಬ ಎಮೋಷನಲ್ ಆಗಿದೆ. ಏನು ಯಾವ ಸೀನ್ ಕನೆಕ್ಟ್ ಆಗಿದೆ? ಯಾರು ಫಸ್ಟ್ ಮೂವಿ ಅನ್ನಲ್ಲ. ತುಂಬ ಎಷ್ಟು ಪವರ್ ಸ್ಟಾರ್ ನೆನೆಸಿದ್ದು ಇವರೇ. ಡ್ಯಾನ್ಸಲ್ಲಿ ಪವರ್ ಸ್ಟಾರ್ ನೆನೆಸಿದ್ದು ಇವರೇ. ಸೂಪರ್ ಆಯ್ತು ಸರ್ ಮೂವಿ. ಕಣ್ಣೀರು ಬಂದ್ಬಿಡುತ್ತೆ ಕ್ಲೈಮ್ಯಾಕ್ಸ್ ಇದು ಬೇರೆ ಥರ ಬಿಡಿ. ನೋಡಿ, ಇವ್ರು ಅಳ್ತವ್ರೆ ಅಂದರೆ ಸಿನಿಮಾ ಗೆದ್ದಂಗೆ, ಹೆಣ್ಮಕ್ಳು ಅಳ್ತವ್ರೆ ಸಿನಿಮಾ ಗೆದ್ದಂಗೆ. ಸಕ್ಕತ್ತಾಗಿದೆ. ಪ್ರತಿಯೊಂದು ಸೀನು ಸೂಪರ್ ಆಗಿದೆ. ಯಾವ ಸೀನ್ ಅಂತಲ್ಲ, ಸಾಂಗ್ ಇರ್ಬೋದು, ಫೈಟ್ ಇರ್ಬೋದು, ಕಾಮಿಡಿ, ಪ್ರತಿಯೊಂದು ಸೀಟಲ್ಲಿ ಕೂರಿಸುತ್ತೆ. ಬೋರ್ ಅನ್ಸಲ್ಲ. ನೆಕ್ಸ್ಟ್ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಮತ್ತೆ ಈಗ ಬರ್ತೀನಿ. ಸಕ್ಕತ್ತಾಗಿದೆ. ಜೈ ಜೂನಿಯರ್. ಸಿನಿಮಾ ಸರ್ ಸುಮ್ಮನೆ ಹೇಳೋದ ಸರ್. ಕಿರೀಟಿ ಅವರು ಹೊಸಬ ಅನಿಸಲ್ಲ. ಅವ್ರ ಆ್ಯಕ್ಟಿಂಗ್ ತುಂಬ ಅದ್ಭುತವಾಗಿ ಮಾಡಿದೆ ಸರ್. ರವಿಚಂದ್ರನ್ ಆ್ಯಕ್ಟಿಂಗು ಮತ್ತು ಅವರ ಅಪ್ಪ ಮಗನ ಸಂಬಂಧ ತುಂಬ ಚೆನ್ನಾಗಿದೆ. ಎಲ್ಲ ಒಂದು ಒಳ್ಳೆಯ ಸಿನಿಮಾ, ರಾಜ್ಕುಮಾರ್ ಸಿನಿಮಾ ನೋಡ್ದಂಗೆ ಆಯ್ತು ಸರ್. ಯಾಕೆಂತಂದರೆ ಹೊಸಬ ಅನಿಸಲ್ಲ. ಮತ್ತು ಡ್ಯಾನ್ಸು, ಫೈಟು, ಸಾಂಗು ಎಲ್ಲ ಚೆನ್ನಾಗಿದೆ ಸರ್. ಒಂದು ಒಳ್ಳೆಯ ಅದ್ಭುತ ಅಂತ ಆ್ಯಡ್ಸಪ್ ಹೇಳ್ತೀನಿ ಡೈರೆಕ್ಟ್ರಿಗೆ. ಯಾಕೆಂತಾರೆ ಸೆಕೆಂಡ್ ಹಾಫ್ ನೋಡ್ತಾ ಇದ್ದಾರೆ ಸರ್, ಒಂದು 8-10 ಕಡೆ ನನಗೆ ಕಣ್ಣೀರು ಬಂದ್ಬಿಡು ಸರ್. ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾನೆ ಸರ್ ಹುಡುಗ. ನಿಜವಾಗ್ಲೂ ಅವ್ರಿಗೆ ಒಳ್ಳೇದಾಗಲಿ. ಇಂಥ ಸಿನಿಮಾಗಳು ಬರಬೇಕು ಕನ್ನಡಗಳು ಇಂಥ ಸಿನಿಮಾ ನೋಡಿ ಕನ್ನಡಿಗರಿಗೆ ಗೆಲ್ಸ್ರಪ್ಪ. ನಿಮ್ಮ ಕೈ ಮುಗಿತೀನಿ. ಕನ್ನಡ ಉಳಿಬೇಕು ಅಂದರೆ ಇಂಥ ಸಿನಿಮಾನ ಗೆಲ್ಲಿಸಿ. ನೀವು ಇಂಥ ಸಿನಿಮಾನ ನೋಡಿ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಗೆಲ್ಲಿಸಿ. ನಿರ್ಮಾಪಕರು ಒಳ್ಳೇದಾದರೆ 100 ಜನ ಬರ್ತಾರೆ. 100 ಜನದ ಬದುಕು ಸಿಗುತ್ತೆ. ಹಾಗಾಗಿ ಈ ಸಿನಿಮಾನ ನೋಡಿ 100 ಡೇಸ್ ಮಾಡಲಿ ಅಂತ ಕೇಳ್ತಾ ಇದ್ದೀನಿ. ನಮಸ್ಕಾರ. ನೈಸ್, ಚೆನ್ನಾಗಿದೆ. ಸೂಪರಾಗಿ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ವೆರಿ ನೈಸ್, ಎಂಟರ್ಟೈನ್ಮೆಂಟ್ ಮೂವಿ. ಚೆನ್ನಾಗಿದೆ.
ಫ್ಯಾಮಿಲಿ ಸ್ಟೋರಿ ಇದೆ, ಚೆನ್ನಾಗಿದೆ. ಹೀರೋ ಫಸ್ಟ್ ಫಿಲಮ್ ಹೆಂಗೆ? ಸೂಪರ್ ಆಗಿದೆ. ಫಿಲಮ್ ಚೆನ್ನಾಗಿದೆ, ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಸರ್. ಚೆನ್ನಾಗಿದೆ ಸರ್. ಹೀರೋ ಫಸ್ಟ್ ಫಿಲಮ್ ಇದು ಹೀರೋ ಚೆನ್ನಾಗಿದೆ. ಚೆನ್ನಾಗೈತೆ. ಡ್ಯಾನ್ಸ್ ಎಲ್ಲ ಚೆನ್ನಾಗಿದೆ, ಆದರೆ ಲಾಸ್ಟ್ ಸೀನ್ ಒಂದು ಚೆನ್ನಾಗಿಲ್ಲ. ಮಿಕ್ಸ್ ಆಗ್ಬಿಡೆ ಇದೆಲ್ಲ, ಒಂದಿಗೂ ಹೋಲಿಕೆ ಆಗಿಲ್ಲ. ಲಾಸ್ಟ್ ಸೀನ್ ಮಾತ್ರ ಅದು ತುಂಬ ಏನದು ಫೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ, ಡ್ಯಾನ್ಸು ಚೆನ್ನಾಗಿದೆ, ಆದರೆ ಎಮೋಷನ್ ಸ್ವಲ್ಪ ಲಾಸ್ಟ್ ಸೀನಲ್ಲಿ ಇತ್ತಲ್ಲ. ಇನ್ನೊಂಚೂರು ಏನಾದರೂ ಟ್ವಿಸ್ಟ್ ಏನಾದರೂ ಇದ್ದಿದ್ರೆ ಚೆನ್ನಾಗಿರೋದು. ಓಕೆ ಶ್ರೀಲೀಲಾ ಬರೀ ಮಾಡಿದ್ಲಾದ್ರೆ ಶ್ರೀಲೀಲಾ ಓಕೆ ಚೆನ್ನಾಗಿದೆ ಬ್ರೋ ಮೂವಿ. ಫಾದರ್ ಫೀಲಿಂಗ್ ಎಲ್ಲ ಚೆನ್ನಾಗಿದೆ, ಬ್ರದರ್ ಸಿಸ್ಟರ್ ಸೆಂಟಿಮೆಂಟ್ ಚೆನ್ನಾಗಿದೆ, ಇಲ್ಲ ಫೈಟಿಂಗ್ ಎಲ್ಲ ಮಸ್ತಾಗಿದೆ. ಇನ್ನೂ ಸ್ಟೋರಿ ಇನ್ನೂ ಟ್ವಿಸ್ಟ್ ಇದೆ ಲಾಸ್ಟಲ್ಲಿ, ಇನ್ನೂ ನೆಕ್ಸ್ಟ್ ಪಾರ್ಟ್ 2 ಬರೋ ಚಾನ್ಸಸ್ ಇದೆ ಅನ್ಕೊಂಡಿದ್ದೀವಿ ಬ್ರೋ. ಹೀರೋ ಫಸ್ಟ್ ಫಿಲಮ್ ಅದು ಹಂಗೆ ಅನ್ಸುತ್ತಾ ನಿಮ್ಗೆ? ಇಲ್ಲ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಪ್ಲಸ್ ಅವರು ಫಸ್ಟ್ ಫಿಲಮ್ ಥರ ಅನ್ನಿಸ್ತಾ ಇಲ್ಲ, ಚೆನ್ನಾಗಿದೆ. ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಫೈಟ್ ಎಲ್ಲ ಹೆಂಗೆ ಮಾಡಿದ್ರು? ಚೆನ್ನಾಗಿದೆ ಬ್ರೋ. ಓವರ್ ಅಂತಲೂ ಇಲ್ಲ, ನಾರ್ಮಲ್ ಆಗಿದೆ, ಏನು ನಾರ್ಮಲ್ ಮೂವೀಸಲ್ಲಿದೆ ಸೇಮ್ ಚೆನ್ನಾಗಿದೆ. ಓಕೆ, ಎಷ್ಟು ಕೊಡ್ತೀರಾ ರೇಟಿಂಗ್? 5ಗೆ 5.